ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ವಿಶೇಷವಾಗಿ ಈ ದಿನ ದೇವರು ಕೊಟ್ಟಂಥ ಕೃಪೆ ಇದು. ಆತನ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಮಾತಾಡಲಿಕ್ಕೆ ಕೊಟ್ಟಂಥ ಕೃಪೆ ದೇವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯದಿಂದ ನಾವು ನೋಡೋದಾದರೆ, ಬಾಬೇಲಿನ ಅರಸನು ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ, ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಯೆರೂಸಲೇಮ್ ಪಟ್ಟಣವನ್ನು, ದೇವಾಲಯವನ್ನು ಕಟ್ಟಿಸಿದಂಥ ಸಲ್ಮೋನ್ ಮಹಾರಾಜನು, ದಾವೀದ ಕುಮಾರನ ಮಗನಾಗಿರುವಂಥ ಸಲ್ಮೋನು ರಾಜನು ಕಟ್ಟಿಸಿದಂಥ ದೇವಾಲಯವನ್ನು ಬಾಬೇಲಿನ ಅರಸನು ಮುತ್ತಿಗೆ ಹಾಕಿ ಅಲ್ಲಿ ಎಲ್ಲ ಕೊಳ್ಳೆ ಹೊಡೆದು ದೇವರ ಸನ್ನಿಧಾನದಲ್ಲಿದ್ದಂಥ ಪರಿಶುದ್ಧವಾದಂಥ ಸ್ಥಳದಲ್ಲಿದ್ದಂಥ ಬಂಗಾರದ ಪಾತ್ರೆಗಳನ್ನು ಸಹ ತೆಗೆದುಕೊಂಡು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ತೆಗೆದುಕೊಂಡು ಹೋಗಿ ಗರ್ವಿಷ್ಠನಾಗಿ ನನಗೆ ಸಮ ಯಾರು, ನನ್ನನ್ನು ಮೀರಿಸುವವರು ಯಾರು ಅಂತೇಳಿ ಗರ್ವಿಷ್ಠನಾಗಿ ತನಗಿಷ್ಟ ಬಂದವರನ್ನು ಒಡೆದು ಸಾಯಿಸ್ತಾನೆ, ತನಗಿಷ್ಟವಿಲ್ಲದವರದನ್ನು ಉಳಿಸುತ್ತಾನೆ. ತಾನೇ ದೇವರೆಂದು ತಿಳಿದು ತಾನೇ ತನ್ನನ್ನೇ ಪೂಜೆ ಮಾಡಬೇಕಂತೇಳಿ ಬಂಗಾರದ ವಿಗ್ರಹವನ್ನು ಮಾಡಿಸಿ, ತನ್ನ ರೂಪದಲ್ಲಿ ಮಾಡಿಸಿ ನಿಲ್ಲಿಸಿ ಎಲ್ಲರಿಗೂ ಅದನ್ನು ನಮಸ್ಕಾರ ಮಾಡಿಸ್ಲಿಕ್ಕೆ ಹೇಳ್ತಾನೆ. ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕು, ಇಲ್ಲಾಂದರೆ ಅವರನ್ನು ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿ ಸುಡಿಸ್ತಾ ಇರ್ತಾನೆ. ಇಷ್ಟು ಗರ್ವಿಷ್ಠನಾಗ್ತಾನೆ, ದೇವರ ಭಯನೇ ಇರಲ್ಲ. ಇಂಥ ಮನುಷ್ಯನು ಒಂದು ದಿನ ಅಂತಃಪುರದ ಮಾಳಿಗೆಯ ಮೇಲೆ ನಿಂತುಕೊಂಡು ಪಟ್ಟಣವನ್ನು ನೋಡಿ ಗರ್ವ ಪಡ್ತಾನೆ. ಇದೆಲ್ಲ ನನ್ನ ಬಲ, ಇದೆಲ್ಲ ನನ್ನ ಶಕ್ತಿ, ಇದನ್ನು ನಾನೇ ಕಟ್ಟಿಸಿದ್ದೇನೆ ಪಟ್ಟಣವಂತೇಳಿ ಗರ್ವಿಷ್ಠನಾಗಿ ಆ ಮೆರೆದಾಗ, ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಾಗ ಆ ಕ್ಷಣದಲ್ಲೇ ದೇವರು ಮಾತಾಡ್ತಾನೆ, ನಿನ್ನ ರಾಜ್ಯ ಪತನವಾಗುತ್ತೆ, ನೀನು ನಿನ್ನ ಸಿಂಹಾಸನದಿಂದ ಇಳಿಸಿ ನಿನ್ನನ್ನು 7 ವರ್ಷ ಪಶುಗಳಲ್ಲಿ ಪ್ರಾಣಿ ಥರ ಹುಲ್ಲು ಮೇಸಕ್ಕಸ್ತೀನಂತೇಳಿ ದೇವರು ಹೇಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಮನುಷ್ಯನಿಗೆ ಸಿರಿ ಸಂಪತ್ತು ಬಂದಾಗ ಇದು ಯಾರು ಕೊಟ್ಟಿದ್ದಾರೆ, ಇದು ಯಾರ ಮುಖಾಂತರ ಬರ್ತಾ ಇದೆ, ಇದು ನನ್ನ ಬಲ ಅಲ್ಲ, ಇದು ನನ್ನ ಶಕ್ತಿ ಅಲ್ಲ, ದೇವರು ಕೊಟ್ಟಂಥ ಆಶೀರ್ವಾದ ಅಂತೇಳಿ ದೇವರ ಕಡೆ ನೋಡಲಾರ್ದೆ ತನ್ನ ಬಲ, ತನ್ನ ತೋಳು ಬಲದಿಂದ ಇದೆಲ್ಲ ನಾನೇ ಸಂಪಾದನೆ ಮಾಡಿದ್ದೇನೆ, ಇದೆಲ್ಲ ನನ್ನದೇ ಅಂತೇಳಿ ಗರ್ವಿಷ್ಠನಾದಾಗ ದೇವರು ಏನು ಮಾಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ತಲೆಗೆ ಮೇಲೆ ಏರಿದ ಕಣ್ಣುಗಳನ್ನು ಇಳಿಸುತ್ತಾನೆ. ಆ ಬಾಬೇಲಿನ ಅರಸ ನೆಬೂಕದ್ನೆಚ್ಚರನಿಗೆ ಹುಲ್ಲು ಮೇಯಿಸ್ಲಿಕ್ಕೆ ಹಚ್ತಾನೆ. ಹುಲ್ಲು ಮೇಯಿಸ್ಲಿಕ್ಕೆ 7 ವರ್ಷಗಳವರೆಗೆ ನಿನಗೆ ಜ್ಞಾನೋದಯವಾಗೋವರೆಗೆ ನೀನು ಹುಲ್ಲು ಮೇಯಬೇಕಂತ ಹೇಳಿ ದೇವರು ಅಂಥ ಒಂದು ಪನಿಷ್ಮೆಂಟ್ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಈ ದಿನ ನಾವು ಏನಾಗಿದ್ದೇವೋ ಕೇವಲ ದೇವರ ಕೃಪೆ. ನಾವು ಜೀವಂತವಾಗಿ ಆರೋಗ್ಯವಾಗಿ ಇದ್ದೀವಿ ಅಂದರೆ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಕೊಟ್ಟಂಥ ಕೃಪೆ. ದೇವರಿಗೆ ಯಾವಾಗಲೂ ನಾವು ವಿಧೇಯರಾಗಿರಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು. ಆತನಿಗೆ ಇಷ್ಟವಾದವರನ್ನು ಈ ಭೂಮಿ ಮೇಲೆ ಇಷ್ಟವಾದವರನ್ನು ಆತನು ಸಿಂಹಾಸನದ ಮೇಲೆ ಹತ್ತಿಸ್ತಾನೆ, ತನಗಿಷ್ಟವಿಲ್ಲದವರನ್ನು ಸಿಂಹಾಸನದಿಂದ ಕೆಳಗೆ ಇಳಿಸ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲ ಅಧಿಕಾರವು ದೇವರ ಕೈಯಲ್ಲಿದೆ. ಆತನನ್ನು ನಾವು ತಿಳಿದುಕೊಳ್ಳದೆ ಇದೆಲ್ಲ ನನ್ನ ಸ್ವಂತ ಬಲ, ಇದು ನನ್ನ ಸ್ವಂತ ಶಕ್ತಿ ಅಂತ ತಿಳ್ಕೊಂಡು ನಾವು ಯಾವಾಗಲೂ ನಮ್ಮನ್ನು ಹೆಚ್ಚಿಸಿಕೊಳ್ಳಬಾರ್ದು. ನನ್ನ ಆತ್ಮೀಯ ಸ್ನೇಹಿತರೆ, ಮುಂಜಾನೆ ವೇಳೆಯಲ್ಲಿ ಆ ಬಾಬೇಲಿನ ಅರಸನು ನೆಬೂಕದ್ನೆಚ್ಚರ ಥರ ಆಗದೆ ಆತನು ಗರ್ವಪಟ್ಟು ಆತನನ್ನು ದೇವರ ಸಿಂಹಾಸನದ ಇಳಿಸ್ತಾನೆ. ನನ್ನಿಂದೇ ಎಲ್ಲ, ಎಲ್ಲ ನನ್ನ ಮುಖಾಂತರವಾಗಿದ್ದು, ನಾನೇ ರಾಜನು, ನನಗೆ ನೀವು ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕಂತೇಳಿ ತನ್ನನ್ನು ತಾನು ಹೆಚ್ಚಿಸಿಕೊಂಡಾಗ ದೇವರು ಏನು ಮಾಡ್ತಾನೆ, ಸಿಂಹಾಸನದಿಂದ ಇಳಿಸಿ ಅಡವಿ ಒಳಗಡೆ ಹಸುಗಳು ಮೇವು ಯಾವ ಥರ ಮೇಯ್ತಿವೆ ಆ ಥರ ಮೇವು ಮೇಯಿಸ್ಲಿಕ್ಕೆ ಹಚ್ತಾನೆ. 7 ವರ್ಷಗಳವರೆಗೆ, ಜ್ಞಾನೋದಯವಾಗುವವರೆಗೆ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ವಿಧೇಯರಾಗಿ ನಡೆದಾಗ ಎಂಥ ಆಶೀರ್ವಾದ. ನನ್ನ ಆತ್ಮೀಯ ಸ್ನೇಹಿತರೆ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.